ನಮಸ್ಕಾರ ಫ್ರೆಂಡ್ಸ್, ಸಲಾಡ್ ಟು ರಿವ್ಯೂ ಕನ್ನಡ ಚಾನಲ್ಗೆ ಸ್ವಾಗತ. ನಾವು ಇವತ್ತು ರಿವ್ಯೂ ಮಾಡ್ತಿರೋದು ಬಂದು ಬೆತ್ಲೆಹೆಮ್ ಕುಟುಂಬ ಯೂನಿಟ್. ಗಿರೀಶ್ ಏಡಿ ಅವರ ಸಿನಿಮಾ ಅಂದರೆ ಕಥೆಗಿಂತ ಹೆಚ್ಚಾಗಿ ನಮ್ಮ ಸುತ್ತಮುತ್ತ ನಡೆಯುವ ಸಣ್ಣ ಸಣ್ಣ ಘಟನೆಗಳೇ ಎಂಟರ್ಟೈನ್ಮೆಂಟ್ ಹುಡುಕುವಂತಹ ಒಂದು ಸ್ಟೈಲ್ ನೆನಪಾಗುತ್ತದೆ. ಪ್ರೇಮಾಳು ನಂತರ ಅವರಿಂದ ಮತ್ತೊಮ್ಮೆ ಅಂತಹದ್ದೇ ಒಂದು ಫೀಲ್ ಗುಡ್ ಸಿನಿಮಾ ಬಂದಿದೆ ಅನ್ನೋದು ನಿರೀಕ್ಷೆ ಸಹಜವಾಗಿಯೇ ಇತ್ತು. ಅದೇ ನಿರೀಕ್ಷೆಯೊಂದಿಗೆ ಬಂದಿರುವ ಬೆತ್ಲೆಹೆಮ್ ಕುಟುಂಬ ಯೂನಿಟ್ ಸಿನಿಮಾ ನಿಜಕ್ಕೂ ಹೇಗಿದೆ? ಕಥೆ ಏನು? ನಿವಿನ್ ಪಲ್ಲಿ ಮತ್ತು ಮಮಿತಾ ಬೈಜು ಅವರ ಕಾಂಬಿನೇಷನ್ ವರ್ಕ್ ಆಗಿದೆಯಾ? ಸಿನಿಮಾ ಎಲ್ಲಿ ಗೆಲ್ಲುತ್ತೆ, ಎಲ್ಲಿ ಸೋಲುತ್ತೆ, ಎಲ್ಲವನ್ನೂ ನೋಡೋಣ ಬನ್ನಿ. ಕತೆಗೆ ಬರೋದಾದ್ರೆ, ಆಸ್ಲೆ ತನ್ನ ಕುಟುಂಬದ ಜೊತೆ ಹೊಸ ಜಾಗಕ್ಕೆ ಶಿಫ್ಟ್ ಆಗುತ್ತಾಳೆ. ಹೊಸ ಮನೆ, ಹೊಸ ವಾತಾವರಣ, ಹೊಸ ಜನರ ನಡುವೆ ಅವಳಿಗೆ ಜಸ್ಟಿನ್ ಪರಿಚಯವಾಗುತ್ತಾನೆ. ಮೊದಲಿಗೆ ಸಾಮಾನ್ಯ ಪರಿಚಯವಾಗಿದ್ದು ಇಬ್ಬರಿಬ್ಬರ ಸಂಬಂಧ ನಿಧಾನವಾಗಿ ಸ್ನೇಹಕ್ಕೆ ತಿರುಗುವಂತೆ, ನಂತರ ಆ ಸ್ನೇಹದಲ್ಲಿ ಪ್ರೀತಿ ಮೂಡಲು ಶುರುವಾಗುತ್ತದೆ. ಆದರೆ ಇಲ್ಲಿಂದಲೇ ಸಿನಿಮಾದ ನಿಜವಾದ ಕತೆ ಶುರುವಾಗುವುದು. ಇಬ್ಬರ ನಡುವಿನ ವಯಸ್ಸಿನ ಅಂತರ, ಅವರ ವಿಭಿನ್ನ ಸ್ವಭಾವ, ಕುಟುಂಬದ ನಿರೀಕ್ಷೆಗಳು ಮತ್ತು ವೈಯಕ್ತಿಕ ಸಂಬಂಧಗಳು ಇವರ ಸಂಬಂಧದ ಮೇಲೆ ಪರಿಣಾಮ ಬೀಳುತ್ತವೆ. ಈ ಎಲ್ಲವನ್ನು ಸಿನಿಮಾ ದೊಡ್ಡ ಡ್ರಾಮಾ ಮಾಡಿದೆ ತುಂಬ ಸಹಜವಾಗಿ ಹೇಳಿಕೊಂಡು ಹೋಗುತ್ತದೆ. ಜಸ್ಟಿನ್ ಪಾತ್ರದಲ್ಲಿ ನಿವಿನ್ ಪಲ್ಲಿ ತಮ್ಮ ಕಾಮಿಡಿ ಮತ್ತು ಎಮೋಷನಲ್ ಎರಡೂ ಸೈಡ್ಗಳಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಪಾತ್ರದಲ್ಲಿ ಕೋಪವಿದೆ, ಸ್ವಲ್ಪ ಆಟವಿದೆ, ಆದರೆ ಹಿಂದೆ ಒಂದು ಇನ್ವೆಸ್ಟಿಗೇಷನ್ ಕೂಡ ಇದೆ. ಈ ಸೈಡ್ನಲ್ಲಿ ನಿವಿನ್ ತುಂಬ ನ್ಯಾಚುರಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಇನ್ನು ಮಮಿತಾ ಬೈಜು ಅವರ ಆಸ್ತಿ ಪಾತ್ರ ಕೂಡ ಸಿನಿಮಾದ ಪ್ರಮುಖ ಶಕ್ತಿ. ಕೇವಲ ಗ್ಲಾಮರ್ ಅಥವಾ ಕ್ಯೂಟೆಸ್ಟ್ ಸೀಮಿತವಾಗಿದೆ. ತನ್ನದೇ ಆದ ಅಭಿಪ್ರಾಯ, ಒಂದು ವ್ಯಕ್ತಿತ್ವ ಇರುವ ಪಾತ್ರವನ್ನು ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ನಿವಿನ್ ಮತ್ತು ಮಮಿತಾ ಬೈಜು. ಇನ್ನು ದೊಡ್ಡ ಪ್ಲಸ್ ಪಾಯಿಂಟ್ ಕಡೆ ಅಂದರೆ ಕಾಮಿಡಿ. ಗಿರೀಶ್ ಎನ್ಡಿ ಅವರು ಸಿನಿಮಾದಲ್ಲಿ ಸಿನಿಮಾ ವಿಜುವಲ್ ಕೂಡ ಪ್ಲಸ್ ಪಾಯಿಂಟ್ ಆಗಿದೆ. ಆದರೆ ಸಿನಿಮಾದಲ್ಲಿ ಕೆಲವು ಮೈನಸ್ ಪಾಯಿಂಟ್ ಕಡೆ ಹೋಗೋದಾದರೆ, ಕತೆ ತುಂಬ ಸಿಂಪಲ್ ಆಗಿ ಆಗಿರುವುದು, ಕನೆಕ್ಟ್ ಆಗೋದಿಲ್ಲ. ರಿವ್ಯೂ ಇಷ್ಟವಾದರೆ ಒಂದೊಮ್ಮೆ ಕುಟುಂಬ ಜೊತೆ ನೋಡಬಹುದಾದ ಒಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ನನ್ನ ರೇಟಿಂಗ್ ಬಂದು 3.5ಕ್ಕೆ 3. ಸಲಾಡ್ ಟು ರಿವ್ಯೂ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಷ್ಟು ರಿವ್ಯೂಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.